ಹೇಳ್ತೀನಪ್ಪ. ಆಮೇಲೆ ನೋಡ್ರಪ್ಪ, ಗುಡ್ಡದ ಮೇಲೆ ಗುಡ್ದಪ್ಪನ ಊರ್ ಬಿಟ್ಟು ಮಣಕಾಲ್ ಊರಿಗೆ ಬಂದ್ರಪ್ಪ. ಹೌದಪ್ಪ. ಮಣಕಾಲ್ ಊರ್ ಬಿಟ್ಟು ನಿಮ್ಮಮ್ಮ ಶಿವನ ಪಾದ ಸೇರಿಲ್ಲಪ್ಪ. ಯಪ್ಪ ಬಾಯ ಸ್ವಲ್ಪ ಜಲ್ ವರ್ಷಪ್ಪ, ಜಲ್ ವರ್ಷಂತಾನೆ ನೋಡ್ರಪ್ಪ. ಕರಿಯಪ್ಪನ ಹೊಟ್ಟ್ಯಾಗ ಮರಿಸಿದ್ದಪ್ಪನ ಹೊಟ್ಟ್ಯಾಗ ಅವ ಹರಿಸಿವಪ್ಪನ ಹೊಟ್ಟ್ಯಾಗ ನಿಮ್ ಸಣ್ಣ ಸೌದಾರ ಎತ್ತಿನಪ್ಪ ಅಂದ ಮೇಲ ಎತ್ತಿನಪ್ಪನ ಬೆನ್ನ ಮೇಲ ಆಕಳಪ್ಪನ ಬೆನ್ನ ಮೇಲ ಕುದುರೆಪ್ಪನ ಬೆನ್ನ ಮೇಲ ಕಟ್ಟಪ್ಪನ ಬೆನ್ನ ಮೇಲ ಇಲಿಯಪ್ಪನ ಬೆನ್ನ ಮೇಲ ಬೆಕ್ಕಪ್ಪ. ಯಪ್ಪ ನಿಮ್ ಬಂಡಿ ಎಲ್ಲಿದೆಯಪ್ಪ? ನಿಮ್ ಬಂಡಿ ಇಲ್ಲ ಐತಪ್ಪ, ಇಲ್ಲೇ ಬಡ್ಕಾರ ಹೋದಾತ ಮಕ್ಳು ಬಂದಾರೇನಪ್ಪ? ಹೌದಪ್ಪ. ಆಮೇಲೆ ಇವರೆಲ್ಲ ಸಾತಾಣಿದಾರಿ ಸುಡ್ಗಾರ್ ಸೇರಿದ್ರಪ್ಪ. ಹೌದಪ್ಪ ಹೌದಪ್ಪ. ಈಗ ತಳಕ್ ಹೋದಾರಂದ್ರ ಅಂದ್ರೆ ಸೆಟಪ್ನವ್ರ ಅಂದ್ರ ನೀವೇ ರೀ ಅಪ್ಪ. ಜಪ್ಪಿ ತಮ್ಮದೇನಪ್ಪ? ನೀವು ಈ ಊರಾಗ ಬಂದು ನಿಟ್ಟೂರ್ ಕೆಲ್ಸಕ್ಕೆ ಹೋದ್ರಪ್ಪ, ಅದ್ರ ಅರ್ಧ ಸಂಬಳ ನನಗಪ್ಪ. ಅದ್ರಾಗ ಮನಿ ಕಟ್ಟಿರಪ್ಪ, ಮ್ಯಾಲಿನ ಕೆಳಗೆ ನೀವು ಇಟ್ಟಾರಪ್ಪ, ಮ್ಯಾಲಿನ ಮನಿ ಕೊಡ್ರಪ್ಪ. ಆಮೇಲೆ ಹೊಲದಾಗ 1 ಎಕರೆ ಹುಣಸಿಕಟ್ಟಿ ಹೊಲದಾಗ ಅರ್ಧ ಎಕರೆ ನಿಮಗಪ್ಪ, ಅರ್ಧ ಎಕರೆ ನನಗಪ್ಪ. ಈ ಗುದ್ದಾಡ್ದಾಗ ನಿಮ್ಮ ಹೊಟ್ಟಾಗ ಚೈತ್ರಮ್ಮ ಹುಟ್ಟಿಲ್ಲಪ್ಪ. ಚೈತ್ರಮ್ಮ 3 ತಿಂಗಳು ಆತು ಕೆಲ್ಸಕ್ಕೆ ಹೋಗಿಲ್ಲಪ್ಪ, ನಿಂದ್ರಾಗ ಅರ್ಧ ನಮಗೆ ಕೊಡಪ್ಪ. ಸಾಕು ಮುಗಿಸ್ರಿ ಈ ಭಾಷಣ. ನೀವೇನು ಹೇಳೋರ ಏನು ಹೇಳಕ್ ಬಂದಿರಿ? ಏನು ಭಾಷಣ ಬಿಗಿಯಕ್ ಬಂದಿರಿ? ಗೌಶನದ ಇದು ಭಾಷಣ ಅಲ್ರಿ, ಭಾಷಣ ಅಲ್ಲ. ನಿಮ್ಮ ಮನಿ ಜಾತಕ ಐತ್ರಿ, ಜಾತಕ. ಯವ್ವ ಮಗಳ ಮೇದ್ರ, ಈ ಹೆಳವಣ್ಣ ಏನ್ ಹೇಳ್ತಾನ ಇನ್ನೊಂದ್ ಸ್ವಲ್ಪ ಕೇಳವ. ನಂದು ಒಟ್ಟು ಕೆಲಸ ಐತಿ, ನಾ ಹೋಗಿ ಬರ್ತಾನೆ. ಎಲ್ಲೂ ಹೋಗ್ ಬಿಡಂಗಿಲ್ಲ. ಅವ ಹೇಳೋ ತನ ಕಾಣಿಸ್ತಾನ. 4 ಕಣ್ಣಿನ ಚಸ್ಮಾ ಹಾಕೊಂಡಿಲ್ಲ ನಿನ್ನ ಇಲ್ಲೇ ಹೇಳು ಮುಂದೆ ನೀ ಹೇಳುವ ಕಳವ ಅಂತೀವ ಹೇಳುವ. ನೀವು ಯಾರು ತುಗ್ಲಕ್ಕೆ ನೋಡು, ಜೀರ ಪಡ್ಕೊಂಡು ಹೂ ಹಾಕ್ತೀರಿ. ಹೋಗ ನಿಂದೇನೈತಿ ಕೆಲಸ, ಯಾರು ಇಟ್ಕೊಂಡು ಇನ್ನೊಂದು ಕೈ ಹಾಕತ್ತಿಲ್ಲ ಮಗನ. ಹೋಗೇನ್ ರೊಟ್ಟಿ ಮಾಡ್ತೀನಿ ಮುಸಿರ್ತಿದ್ದೆ ಸುಮ್ಮನೆ ಯಪ್ಪ ತಡಿ. ಇವು ಎರಡರದ ಕಾಟ ಬಾಳ ಆಗೈತೆ ನನಗೆ, ಹೌದಿಲ್ಲ? ಒಂದು ಪಂದ್ಯ ಇಡೋನು. ಆ ಪಂದ್ಯದೊಳಗೆ ಯಾವ ಗೆಲ್ತಾನ? ಯಾವ ಪಂದ್ಯ? ಕುಸ್ತಿ ಪದ್ಮಿ ಇಡೋಣ. ಅದ್ರಾಗ ಯಾರು ಮೇನ್ ಆಗ್ತಾರ ನೋಡು ಅವನ ಫಿಕ್ಸ್. ಹೇಳ್ರಿ ಇದು ಕೊಲ್ಲಾಪುರದ ಸಿಲ್ಲಿ ಪೈಲ್ವಾನ್, ಇದು ಸೊಲ್ಲಾಪುರದ ಕಡ್ಡಿ ಪೈಲ್ವಾನ್, ಅಲ್ಲ ಡುಂಬ ಪೈಲ್ವಾನ್. ಶುರುವಾಯಿ ಒಂದ ಕುಸ್ತಿ. ಇದನ್ನ ಗೊಂಡು ಅದನ್ನ ಯಾರು ಮೊದ್ಲು ಎತ್ತಿರ ನೋಡು ಅವ್ರಿಗೆ 3 ಚಾನ್ಸ್ ಕೊಡ್ತೀವಿ. ಅದ್ರೊಳಗೆ ಸೋತರಂದ್ರೆ ಗೋವಿಂದ. ಈಗ ಹುಟ್ಟಿದ ಮಕ್ಕಳಿಗೆ ಬರ್ತೀವಿ, ನಾವು ಬರೋದು ಏನು ದೊಡ್ಡ ಆಗೋದು. ನೋಡಿ ನಿಮಗ ಆಗಿರ್ಬೇಕು. ಇನ್ನು ಯಾರೇ ಚಾನ್ಸ್ ಬೇಡ, ಈ ಹುಡುಗಿ ಬೇಕು ಬೇಡ. ಇದರಷ್ಟು ಬಾರಿಲ್ಲ. 3ನೇ ಚಾನ್ಸ್ ಲಾಸ್ಟ್. ಇಲ್ಲಿ ನೋಡಿ, ನಾವೊಂದು ಕಿಸ್ ಕೊಡ್ತೀವಿ. Close your eyes and listen to me.
ಕುಂಡಿ ಎತ್ಬೇಕು ಏ ಹುರುಪೆದ್ದ ಡ್ಯಾನ್ಸ್ ಮಾಡಲ್ಲ ಅದು ಅವ್ ಸೋತಾನ ಈ ಎಷ್ಟು ತೋರ್ಸು ಎತ್ತು ಗೊತ್ತಾ ಎಷ್ಟು ನಿನ್ನ ಗಾಂಡೀರು ನಾವ್ ಎತ್ತದ್ರಾಗ ಎತ್ತಿದ ಕೈ ಇದಕ್ಕ ಮಾಟಿ ಮಾಡಿಸಿದ ನೆಲ ಹೇಳ್ಬಾರ್ದಂತಂದು ಈ ಮಂಗೆ ಮಗ ಇದು ಎತ್ತಿ 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 ಅದ ಹೆಂಗ್ ಹೇಳ್ತದೆ ತುರ್ಗೋ ಮಾಡ್ಕೊಂಡತಿ ಏ ಅದು ಬೇಡ ಆಗಿಲ್ಲ ಅಲ್ಲ 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 ನಾನು ನಿನ್ನ ಗಿಡದಾಗಿತ್ತು ಮಾ ನಿನ್ನ ಗಿಡದಾಗೆಷ್ಟು ಭಾರಿ ಮಾವಿನಕಾಯಿ ಕಲ್ಲು ಬಗದ ಕೆಡವಲೇನ ಸಣ್ಣ ನೀರಿಗಾಯಿ ಹಲೋ ನೀನು ಬರ್ತೀಯಾ ತಡಿ ಅದು ಯಾವ್ದೋ ಮುದುಕಿ ಹೇಳಿದ್ದೆ ಅದೊಂದು ಹಳೆ ಮುದುಕಿ ಕಟ್ಕೊಂಡು ಬಾಳೆ ಮಾಡ್ಬೇಕು ತೋರ್ಸ ಒಳ್ಳೆ ಮಾಡ್ಯಾನ ಏ ಮಗ ಒಳ್ಳೆ ಮಾಡ್ಯಾನ ಕಾಟ ಕಾಟ ಯಪ್ಪ ನಾವೀಗ ಮದುವೆ ಆಗ್ತೀವಿ ಮತ್ತೆ ಯಾಕಂತಿದ್ದು ಡುಮ್ಮ ನೀವು ನಾನು ಇವಾಗ ಮದುವೆ ಬರ್ತೀವಿ ಮಾಮ ಬರ ನಿಮ್ಮ ಬರ ನಿಮ್ಮ ಏನ್ ಪುಕ್ಷತೆ ಮಗಳು ಪಲ್ಲಂಗ ಆಮ್ಯಾಗ ಅದು ಸ್ಪ್ರಿಂಗಿಂದ ಗಾದಿ ಸ್ಪ್ರಿಂಗ್ ಗಾದಿ ಬೇಕು ಸ್ಪ್ರಿಂಗ್ ಗಾದಿ ಅಲ್ಲಿ ತಂದು ಕೊಡ್ತೇವೆ ಏ ರವಣ್ಣ ಹೋಗಿ ಏನ್ ಚಿಕ್ಕಡಿ ಹೋಗಿ ಒಂದು ಗಾದಿ ಒಂದು ಕಾಟ ಒಂದು 50 ಮಾರು ಹೂ ತಂದು ಕೊಡು ಬರ ಮಗಳಿಗೆ ಏನ ಹಾಕೋದಾಗ್ತದೆ ಇದು ಲಾಸ್ಟ್ ಅದೊಂದು ಹಾಕಿ ಫುಲ್ ಹಾಕ್ಬಿಡ ಸಾಗನ ಬಟ್ನು ಬಾ ಮದುವೆ ಹಾಕು ಎಲ್ಲರೂ ಮನೆಗೆ ಹೋಗ್ತಾರೆ ಏನು ಬೆಳಿತಾರೆ ಅದು ಅವ್ರವ್ರ ಮದುವೆ ಮಾಡು ನನಗೆ ಬೆಳಗ್ಗೆಯಿಂದ ಬಂದಿಸಿ ವಾಂತಿ ಆಗ್ತಾ ಇದೆ ಅಣ್ಣ ಯಾಕೆ ತಿರುಗಿ ಏನು ಮನೆಗೆ ಹುಷಾರಾಗಿರುತ್ತೆ ಹೋಗಿ ಡಾಕ್ಟರ್ ಕರ್ಕೊಂಡು ಬಾ ಹಾ ಆಯ್ತು ಕರ್ಕೊಂಡ್ಬರ್ತೇನೆ ಇಲ್ಲ ಹೆಚ್ಚಿಗೆ ಮಾವಿನಕಾಯಿ ತಿಂದಿಲ್ಲಮ್ಮ ಅದಕ್ಕೆ ಗೊತ್ತಾಗಿತ್ತು ಡಾಕ್ಟರ್ ಬಂದಾರ ನೋಡ್ರಿ ಡಾಕ್ಟರ್ ಕರ್ಕೊಂಡ್ಬಂದಾರೆ ನನ್ನ ತಂಗಿ ಚೆನ್ನಾಗಿದೆ ನೋಡಿ
ಶೆಟ್ರೆ ಇವ್ರು ಕಂಗಾಲೇನ್ರಿ? ಏನು ಹೇಳ್ತಿದ್ದೀರಿ ಡಾಕ್ಟರ್? ಅವ್ರೀಗ ಪ್ರೆಗ್ನೆಂಟ್ ಅವರು. ಡಾಕ್ಟರ್ ಯಾಕೆ ರೇಗಾಡ್ತೀರಿ? ಡಾಕ್ಟರ್ ಮೇಲೆ ಯಾಕೆ ರೇಗಾಡ್ತೀರಿ? ನಿಮಗೆ ದಮ್ಮಿದ್ರೆ ನಿಮ್ಮ ತಂಗಿ ಮೇಲೆ ರೇಗಾಡ್ರಿ, ತಂಗಿ ಮೇಲೆ ರೇಗಾಡ್ರಿ. ಅಕ್ಕ, ಬರ್ರಿ ನಿಮಗೆ ಕಳಿಸ್ಬಿಟ್ಟು ಬರ್ರಿ ಹೋಗೋಣ. ಡಾಕ್ಟರ್ ಹೇಳಿದ್ರು ಮಾತು ನಿಜವೇ? ಹೌದಣ್ಣ, ನಿಜವನ್ನೇ ಹೇಳ್ತಾ ಇದ್ದಾರೆ. ತಂಗಿ ನೀನು ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ನಾನ್ ನೋಡ್ಬಾರ್ದ? ನಾವು ಬೇಕಾದನ್ನು ಮಾಡಬಹುದು, ಅದನ್ನು ಕೇಳುವ ಹಕ್ಕು ನಿನಗಿಲ್ಲ. ನಾನು ಮೆಜಾರಿಟಿಗೆ ಬಂದ ಹೆಣ್ಣು, ನನಗಿಷ್ಟ ಬಂದದ್ದನ್ನ ಮಾಡ್ತೀನಿ. ಅದನ್ನ ಕೇಳೋ ಹಕ್ಕು ನಿನಗೂ ಇಲ್ಲ. ಅಣ್ಣ, ನೀನು ಒಂದು ದಾರಿ ತುಳಿದ್ರೆ ನಾನು ಮತ್ತೊಂದು ದಾರಿನ ತುಳಿತಾ ಇದ್ದೀನಿ. ನೋಡು, ನೀನು ನನಗೆ ಇಷ್ಟ ಬಂದವಳನ್ನ ಮಾನಭಂಗ ಮಾಡಿ ಬಂದೆ, ಆದ್ರೆ ನಾನು ನನಗಿಷ್ಟ ಬಂದವನಿಗೆ ಗರ್ಭಿಣಿಯಾದೆ. ಇದರಲ್ಲಿ ತಪ್ಪೇನಿದೆ? ಮಾತಿಗೆ ಮಾತು ಬೆಳೆಸಿ ಸಿಡಿದೆಬ್ಬಿಸಬೇಡ ನಿಮ್ಮ ಅಣ್ಣನನ್ನು. ಈ ಗರ್ಭಕ್ಕೆ ಕಾರಣವಾದ ವ್ಯಕ್ತಿ ಯಾರು? ನೀನು ಯಾರ ಮನೆಗೆ ಗೋಳಿಯಂತೆ ನುಗ್ಗಿ ಬಲಾತ್ಕಾರವಾಗಿ ಕಾಲಿಗೆ ತಾಳಿ ಕಟ್ಟಿ ಆ ಹೆಣ್ಣಿನ ಶೀಲವನ್ನ ಹಾಳು ಮಾಡಿದೆಯೋ ಅವಳ ಅಣ್ಣ ನೇಗಿನ ತಂಗಿ ಗರ್ಭಕ್ಕೆ ಕಾರಣ. ತಂಗಿ, ಆಗಿದ್ದು ಆಯ್ತು. ಈಗಿನ ಗರ್ಭದಲ್ಲಿ ಮಗುವನ್ನು ತೆಗೆಸಿಬಿಡು. ದನಿರ ನಮಗಿರೋದು ಒಂದೇ ಒಳ್ಳೆ ದಾರಿ ಐತಿ, ಒಂದು ಒಳ್ಳೆ ದಾರಿ ಐತಿ. ನಿಮ್ಮ ತಂಗಿಯನ್ನು ಆ ರಾಯಣ್ಣನ ಮನೆ ತುಂಬಿಸೋದು ಒಳ್ಳೇದ್ರಿ, ಒಳ್ಳೇದು. ಅವ್ರ ತಂಗಿಯನ್ನ ನಿಮ್ಮ ಮನೆ ತುಂಬಿಸೋದು ಒಳ್ಳೇದು. ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ರಿ ಅಪ್ಪ, ಬೇರೆ ದಾರಿ ಇಲ್ಲ. ಅಂದ್ರೆ ಸುತ್ತಿನ ಮಾತನಾಡ್ತಾ ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ರಿ, ಬೇರೆ ದಾರಿ ಇಲ್ಲ. ದನಿ ಜಲ್ದಿ ಮಾಡಿ ಮುಗಿಸಿ ಕೈ ಬಿಡೋಣ. ನಾನು ಮಾತು ಕೇಳಿ ನಾ ಎಲ್ಲ ಸರಿ ಮಾಡಿ ಕೈ ಬಿಡ್ತಾನೆ. ಒಳ್ಳೆ ಶಕ್ತಿ ಆಯ್ತು. ಸರಿಯಾಗಿ 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರ ಏನು? ಇಷ್ಟೊತ್ತಾಗಿ ಬಂದೇ ಇಲ್ಲ. ನೋಡು, ಇನ್ನು ಸ್ವಲ್ಪ ಹೊತ್ತವನ ದಾರಿನ ಕಾದ್ರಾಯ್ತು. ಯಾರ ದಾರಿಯ ಕಾಯಿ ನಾನು ಯಾರ ದಾರಿನ ಬೇಕಾದ್ರೂ ಕಾಯ್ತೀನಿ, ಅದೆಲ್ಲ ನಿನಗೆ ಹಾಕೋಬೇಕು. ಯಾರ ದಾರಿ ಬೇಕಾದ್ರೆ ಕಾಯಿ ಈಶ್ವರಿ. ಈ ಕಾಮರಾಜನಿಗೆ ತೊಂದರೆ ಬಟ್ ನೀನು ನನ್ನ ಒಳಗೆ ಸುಖ ನೀಡಿದರೆ ಸಾಕು. ಮುಚ್ಚೋಬಾಳು. ಈ ಈಶ್ವರ ಹೃದಯದಲ್ಲಿ ಸ್ಥಾನ ಇರುವುದು ಕೇವಲ ಆನಂದ ರಾಯಣ್ಣನಿಗೆ ಮಾತ್ರ. ಅದನ್ನು ಬಿಟ್ಟು ಈ ನನ್ನ ಕೋಪವನ್ನ ಕೆಣಕಿದ್ದೆ ಆದ್ರೆ ನನ್ನ ಕೈಯಲ್ಲಿ ಇದನ್ನು ರುಂಡ ಹೋಗ್ಬೇಕಾಗತ್ತೆ. ಹುಷಾರ್. ಈಶ್ವರಿ, ಈ ಕಾಮರಾಜನ ನಿನ್ನಂತ 106 ಹೆಣ್ಣು ರಣಚಂಡಿಯಾಗಿ ಬಂದರು ಏನು ಮಾಡಲು ಸಾಧ್ಯವಿಲ್ಲ. ನೋಡು, ಇಲ್ಲದ ತಲೆ ಹರಟೆ ಇಲ್ಲ. ನನ್ನ ಮುಂದೆ ಹೇಳ್ಬಿಡ. ಹೆಚ್ಚಿಗೆ ಮಾತಾಡದ ಹೊಟ್ಟು ಹೋಗಿಲಿಲ್ಲ. ಹೊರಟು ಹೋಗಲು ಬಂದಿಲ್ಲ ಈಶ್ವರಿ. ಆ ರಾಯಣ್ಣ ಕಟ್ಟಿರಲಿಲ್ಲ ತಾಳಿಯನ್ನು ಕಿತ್ತು ಒಗೆದು ನಿನಗೆ 3 ಗಂಟೆ. ಅದು ನಿನ್ನಂಥವನಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯ ಸಾಧ್ಯ ಎಂಬುದು ನನ್ನ ಮುಂದೆ ನುಡಿಬೇಡ ಈಶ್ವರಿ. ಈ ಕಾಮರಾಜ ಮನಸ್ಸು ಮಾಡಿದ್ರೆ ಸಾಧ್ಯ ಅಸಾಧ್ಯ ಎಂಬುದು ಯಾವುದು ಉಳಿದಿಲ್ಲ. ಸುಮ್ಮನೆ ಆ ರಾಯಣ್ಣ ಕಟ್ಟಿದ ತಾಳಿಯನ್ನು ಕಿತ್ತು ಒಗೆದು ಕಟ್ಟಿಸುವ ಈ ಕಾಮರಾಜನ ತಾಳಿಯನ್ನು ಈಶ್ವರಿ ಇದ್ದರೆ ಬಲಾತ್ಕಾರ
ಹೇ ಕಾಮರಾಜ, ನಿಲ್ಲಿಸು ನಿನ್ನ ಅಟ್ಟಹಾಸದ ಸೂರತನದ ಶೌರ್ಯವನ್ನು. ನಿಮ್ಮಂತ ನೆರವ್ಯಾಜ್ಯಗಳನ್ನು ವ್ಯಕ್ತಿಯಿಂದ ಬಂದಿರುವ ಪ್ರತಿಜ್ಞೆ ಪೂರೈಸಿದ ಪುತ್ರರು ಹಾಲದ ಹುಲಿಗಳು. ಹಾಲು ಮತದ ಹುಲಿ. ಏ ಸುದ್ದಿ ರಾಜ, ನಿನ್ನ ತಂದೆ ತಾಯಿಗಳನ್ನು ಕೊಂದು ಬಾ ಅಂತ ಕಳಿಸಿದಕ್ಕೆ ನನ್ನ ಮೇಲೆ ನಿನ್ನ ಸೂರತನ. ಕಾಮರಾಜ್, ನಾನು ಅದನ್ನೇ ಮಾಡಲು ಬಂದಿರುವೆ. ನನ್ನ ತಂದೆ ತಾಯಿಗಳನ್ನು ಕೊಂದ ಕುಂಜಿಗಳ ಕಡೆಯನ್ನು ಬಂದಿರುವೆ ಸಿದ್ಧನಾಗಿ. ಸೃಷ್ಟಿ ರಾಜ, ಇದೇನು ಮಾತನಾಡುತ್ತಿರುವೆ? ಮಾಡುವುದೆಲ್ಲವನ್ನು ಮಾಡಿ ಏನು ಗೊತ್ತಿಲ್ಲದ ನೋಡದಂತೆ ನಡೆಸಲಾರ ಕಾಮರಾಜ. ಇಂದು ದೀಪಾವಳಿ ದಡ್ಡಿಯತನ ದಿನದಂದು ನನ್ನ ತಂದೆ ತಾಯಿಗಳನ್ನು ಕೊಂದ ನಮ್ಮ ಮನೆಯ ಬೆಂಕಿ ಹಚ್ಚಿ ಬಂಡರಾಗಿ ಮೆರೆಯುತ್ತಿರುವ ನಿನ್ನ ಪ್ರಾಣ ತೆಗೆಯಲು ಬಂದಿರುವ 7 ಹುಲಿಗಳು ನಾವು. ಅಂದರೆ ನೀವಿಬ್ಬರು 22 ವರ್ಷಗಳ ಹಿಂದೆ ದೀಪಾವಳಿ ದಟ್ಟಿ ಹಬ್ಬ ದಿನದಂದು ನಿನ್ನ ಕೈಯಿಂದ ಸತ್ತ ನನ್ನ ತಂದೆ ತಾಯಿಗಳ ಈ ಸಿಂಹ ಪಾರ್ವತಿ ಮಕ್ಕಳೇ, ಈ ಸಿಂಹದ ಸಿಡಿಲು ಮರಿಗಳು. ಅಣ್ಣ, ಈ ಕಾಮರಾಜನ್ನು ನೋಡುತ್ತಾ ನಿಂತರೆ ನನ್ನ ನರನಾಡಿಗಳೇ ರಕ್ತ ಕುಡಿದು ಬರುತ್ತಿದೆ. ಈ ಕಾಮುಕನ ರಕ್ತ ಕುಡಿಯಲ. ಮಗನೇ ಕಾಮರಾಜ್, ಅನಾದಾಶೆಗಾಗಿ ನನ್ನ ತಾಯಿಯನ್ನು ಕೊಂದ ಕುನ್ನಿ ನೀನು. ಒಂದೇ ರಕ್ತದಲ್ಲಿ ಜನಿಸಿದ ನನ್ನ ತಮ್ಮನನ್ನು ಕೊಲೆ ಮಾಡಲು ಕಳಿಸಿದ ಪಾಪಿ ನೀನು. ಇಷ್ಟೆಲ್ಲ ಏಸಿ ಕೃತ್ಯಗಳನ್ನು ಮಾಡಿದ ನಿನ್ನನ್ನು ಯಮಲೋಕಕ್ಕೆ ಕಳಿಸಿದೆ. ಈ ಸೃಷ್ಟಿಯಾದ ಮುಗಿಯಿತು ಆಯುಷ. ಪ್ರಯಾಣ ಇಲ್ಲಿವರೆಗೆ ನಾನು ಮಾಡಿದ ತಪ್ಪಾಯ್ತಪ್ಪ. ನನ್ನ ಕೈ ಮುಗಿದು ಕೇಳಿಕೊಂಡರೆ ಬಿಟ್ಟು ಬಿಡುತ್ತೇವೆ ಎಂದು ತಿಳಿದಿರುವಲ್ಲೇ ಅಲಕಾನನ ಮಗನೇ. ಮುಗಿಯಿತು ನಿನ್ನ ಆಯುಷ್ಯ. ರಾಯಣ್ಣ, ರವಿ, ಸೀತಾ, ಎಲ್ಲರೂ ಬನ್ನಿ. ಇಲ್ಲಿವರೆಗೆ ಎಲ್ಲರನ್ನು ಒಂದುಗೂಡಿಸಿ ಮತ್ತು ವೀರೇಶ್ವರನಿಗೆ ಮಂಗಳಾರಣ ಬನ್ನಿ. ಮಂಗಳಾದೇವಿ ದಿನಗೆ ರಾಮ, ಮಂಗಳಾದೇವಿ ದಿನಗೆ ರಾಮ, ನೀನೇ ಅನುಗ್ರಹ ನೀನೇ ಮಂಗಳಾದೇವಿ ದಿನಗೆ ರಾಮ. सकलोपचाररि भक्तरु पूजमरु, सकलोपचाररि भक्तरु पूजमरु, सकला संपत्ति